ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕನ್ನಡದಲ್ಲಿ ಇರುವ ಒಂದೇ ಶಬ್ದಕ್ಕೆ ಇಂಗ್ಲೀಷಲ್ಲಿ ಸುಮಾರು ಶಬ್ದಗಳಿವೆ. ಅಂದರೆ ಇಂಗ್ಲೀಷಲ್ಲಿ ಇರುವ ಸುಮಾರು ಶಬ್ದಗಳ ಅರ್ಥಗಳು ಕನ್ನಡದಲ್ಲಿ ಒಂದೇ ಶಬ್ದಕ್ಕೆ ಸಮವಾಗಿರುತ್ತೆ ಅಂತ ಹೇಳ್ತಾ, ಅದಕ್ಕೆ ನಾವು ಹೇಳ್ತಾ ಇರೋದು ಸಮಾನಾರ್ಥಕ ಶಬ್ದಗಳು ಅಥವಾ ಸಿನಾನಿಮಸ್ ಅನ್ಬೇಕು. ಈ ಹೊತ್ತಿನ ಮೊದಲನೆಗಳು ತಳ ಅನ್ಬೇಕಾದ್ರೆ ಇಂಗ್ಲೀಷಲ್ಲಿ ಬಾಟಮ್ ಅನ್ಬೋದು, ಅಥವಾ ಫೌಂಡೇಶನ್ ಅನ್ಬೋದು, ಅಥವಾ ಬೇಸ್ ಅನ್ಬೋದು. ಮೂರಕ್ಕೂ ಒಂದು ಅರ್ಥ ತಳ ಅಂತ ಆಗುತ್ತೆ. ನಂತರ 61ರಲ್ಲಿ ಗಾಳಿ ಅಂತಿದೆ. ಗಾಳಿಗೆ ಇಂಗ್ಲೀಷಲ್ಲಿ ಹೇಳಬೇಕು ಬ್ರೀಜ್ ಅನ್ಬೇಕು ಅಥವಾ ವಿಂಡ್ ಅನ್ಬೇಕು. ಅರ್ಥ ಮಾತ್ರ ಗಾಳಿ ಅಂತ ಆಗುತ್ತೆ. ನಂತರ ಹೊಳೆಯುವ ಅಥವಾ ಪ್ರಕಾಶಮಾನವಾದ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಬ್ರೈಟ್ ಅಥವಾ ಶೈನಿಂಗ್ ಅಥವಾ ಲುಮಿನಸ್ ಅನ್ಬೇಕಾಗುತ್ತೆ. ಹಾಗೆ ಬರಬೇಕಾಗುತ್ತೆ. ಮುಂದುವರೆದು ಚಪಲ ಅಥವಾ ಚಟುವಟಿಕೆಯುಳ್ಳ ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಹೇಳಬೇಕು ಬ್ರಿಸ್ಕ್ ಅಥವಾ ಕ್ವಿಕ್ ಅಥವಾ ಲೈವ್ಲಿ ಅನ್ಬೋದು. ನಂತರ ಅಗಲವಾದ ಅಥವಾ ವಿಶಾಲವಾದ ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಬ್ರಾಡ್ ಅನ್ಬೇಕು ಅಥವಾ ವರ್ಡ್ ಅನ್ಬೇಕು. ಈ ಎರಡು ಶಬ್ದಗಳ ಅರ್ಥಗಳು ಅಗಲವಾದ ಅಥವಾ ವಿಶಾಲವಾದ ಅಂತ ಆಗುತ್ತೆ. ಕ್ರೂರ ಅಥವಾ ನಿರ್ದಯಿ ಅನ್ಬೇಕಾದ್ರೆ ಇಂಗ್ಲೀಷಲ್ಲಿ ಬ್ರೂಟಲ್ ಅನ್ಬೇಕು ಅಥವಾ ಕ್ರೂರ ಅನ್ಬೇಕು ಅಥವಾ ಹ್ಯೂಮನ್ ಅನ್ಬೇಕು ಅಥವಾ ಸೇವೇಜ್ ಅನ್ಬೇಕು. ಇವೆಲ್ಲ 4 ಶಬ್ದಗಳ ಅರ್ಥಗಳು ಕ್ರೂರ ಅಥವಾ ನಿರ್ದಯಿ ಅಂತ ಆಗುತ್ತೆ. ನಂತರ ಭಾರ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಬರ್ಡನ್ ಆಗುತ್ತೆ ಅಥವಾ ಲೋಡ್ ಆಗುತ್ತೆ. ನಂತರ ಕೊಂಡುಕೊಳ್ಳು ಅಥವಾ ಖರೀದಿ ಮಾಡಬೇಕಾದ್ರೆ ಇಂಗ್ಲೀಷಲ್ಲಿ ಹೇಳಬೇಕು ಬೈ ಅಥವಾ ಪರ್ಚೇಸ್ ಅಂದರೆ ಸಾಕಾಗುತ್ತೆ. ಅಂದರೆ ಬೈ ಅನ್ಬೋದು ಅಥವಾ ಪರ್ಚೇಸ್ ಅನ್ಬೇಕು. ಅದೆರಡು ಅರ್ಥ ಮಾತ್ರ ಕೊಂಡುಕೊಳ್ಳು ಅಥವಾ ಖರೀದಿ ಅಂತ ಆಗುತ್ತೆ. ನಂತರ ಆಪತ್ತು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಇರೋದು 2 ಶಬ್ದಗಳು. ಅವುಗಳಂದರೆ ಕ್ಯಾಲಾಮಿಟಿ ಅಥವಾ ಮಿಸ್ಫಾರ್ಚೂನ್ ಆಗುತ್ತೆ. ನಂತರ ರದ್ದುಪಡಿಸು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಇರೋ 2 ಶಬ್ದಗಳು ಕ್ಯಾನ್ಸಲ್ಲು ಅಥವಾ ರಿಲೀಫೈ. ಎರಡರಲ್ಲಿ ಒಂದು ಹೇಳಿದರೆ ಅರ್ಥ ಮಾತ್ರ ರದ್ದುಪಡಿಸು ಅಂತ ಆಗುತ್ತೆ. ಅಂದರೆ ಕನ್ನಡದಲ್ಲಿ ಇರೋ ಒಂದು ಶಬ್ದಕ್ಕೆ ಇಂಗ್ಲೀಷಲ್ಲಿ ಸುಮಾರು ಶಬ್ದಗಳಿರ್ತವೆ. ಅವುಗಳಿಗೆ ಸಮಾನ ಅರ್ಥಕ ಪದಗಳ ಶಬ್ದ ಅಂತ ಹೇಳಬೇಕಾಗುತ್ತೆ. ಸಮಾನ ಅರ್ಥವುಳ್ಳ ಶಬ್ದಗಳು ಆಗುತ್ತೆ ಅಥವಾ ಸಿನಾನಿಮಸ್ಸು ಅನ್ಬೇಕಾಗುತ್ತೆ. ಈ ಹೊತ್ತಿಗೆ ಇದು ಸಾಕು. ಮತ್ತು ಸಾಯಂಕಾಲ ಸಿಗೋಣ. ಆಗಲೂ ಕೂಡ ಇಂಗ್ಲೀಷಲ್ಲಿರುವ ಸಮಾನಾರ್ಥಕ ಶಬ್ದಗಳನ್ನ ತಿಳ್ಕೊಳ್ಳೋಣ. ಅಂದರೆ ಸಿನಾನಿಮಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ, ಬುದ್ಧಿವಂತರಾಗಿ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್.